ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಪದ್ಮಶ್ರೀ ಚಂದ್ರಶೇಖರ್ ಅವರು. ಅವರು ಪ್ರೆಸ್ಟೀಜಿಯಸ್ ನಿಮ್ಹಾನ್ಸ್ನ ಅಧೀಕ್ಷಕರಾಗಿ ನಿವೃತ್ತರಾಗಿ ಈಗ ಅವರ ಪ್ರವೃತ್ತಿಯನ್ನ ಮುಂದುವರಿಸ್ಕೊಂಡ್ಬಿಟ್ಟು ಅತ್ಯಂತ ಉತ್ಕೃಷ್ಟವಾದಂಥ ಲೇಖನಗಳನ್ನ, ಪುಸ್ತಕಗಳನ್ನ, ಕೃತಿಗಳನ್ನ ಸಮಾಜಕ್ಕೆ ಕೊಟ್ಟು ಸಮಾಜದ ಜನರಲ್ಲಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವಂಥ ಉತ್ತಮವಾದಂಥ ಕೆಲಸವನ್ನ ಮಾಡಿದಂಥವ್ರು. ದಾನಿಗಳು ಕೂಡ. ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ಎರಡು ತರದ್ದು ಜನರಿರ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತಂದು ತಾನೇ ಪರಮಾತ್ಮ ಅನ್ನೋರು, ಅದು ಒಂದು ಕಡೆಗೆ. ಇನ್ನೊಬ್ರು ಅಯ್ಯೋ ನಾನ್ ತುಂಬಾ ನಿಕೃಷ್ಟ, ನನ್ ಏನು ಪ್ರಯೋಜನ ಇಲ್ಲ, ಅಪ್ರಯೋಜಕ ಅಂತ ಕೀಳರಿಮೆ ಇರುವವರು ಇನ್ನೊಬ್ರು. ಇದ್ರ ಮಧ್ಯಕ್ಕೆ ನಾರ್ಮಲ್ ಆಗಿ ಬದುಕೋದು ಹೇಗೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಆಲ್ಫ್ರೆಡ್ ಆಡ್ಲರ್ ಅಂತ ಒಬ್ಬ ಮನೋವಿಜ್ಞಾನಿ ಹೇಳ್ತಾನೆ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗ, ಪರಿಜ್ಞಾನ ಬಂದಾಗ ನಾನು ಅತ್ಯಂತ ಅಸಹಾಯಕ, ನನಗೇನೂ ಮಾಡಕ್ ಗೊತ್ತಿಲ್ಲ, ಅಪ್ಪ ಅಮ್ಮ ಸಾಕಿದ್ರೆ ಬದುಕ್ತೇನೆ, ಇದ್ರಿಲ್ಲ. ಶಾಲೆ ಹೋಯ್ತು ಅಂತಂದ್ರೆ ಎಲ್ರೂ 100ಕ್ಕೆ 100 ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಕಮ್ಮಿ ಮಾರ್ಕ್ಸ್ ಬಂತು ಅಂತಂದ್ರೆ ಯೂಸಸ್ ಫೆಲೋ, ಸೋಮಾರಿ ನೀನು, ಅಡ್ಡ ನೀನು ಅಂತ ಅನ್ಸ್ಕೊಂಡು, ಅಂದ್ರೆ ಹುಟ್ಟಿನಿಂದ ಹಿಡಿದು ಸಾಯುವ ತನಕನು ಮನುಷ್ಯನಿಗೆ, ಎಲ್ರಿಗೂ, ನಿಮಗೆ, ನನಗೆ, ಎಲ್ರಿಗೂ ಕೂಡ ಒಂದಲ್ಲ ಒಂದರಲ್ಲಿ ಈ ಕೀಳರಿಮೆ ಕಾಣುತ್ತೆ. ನಾವು ಯಾವಾಗಲೂ ಕಂಪೇರ್ ಮಾಡ್ಕೊಳ್ತೇವೆ. ನಮ್ಮಿಂದ ಮೇಲೋರು ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ, ಅವರೆಷ್ಟು ಶ್ರೀಮಂತರಾಗಿದ್ದಾರೆ, ಅವರು ಎಷ್ಟು ಜನಪ್ರಿಯರಾಗಿದ್ದಾರೆ, ಅವರಿಗೆ ಭಾರತ ರತ್ನ ಬಂದ್ಬಿಟ್ಟಿದೆ, ಪದ್ಮ ಪ್ರಶಸ್ತಿ ಬಂದ್ಬಿಟ್ಟಿದೆ, ನನಗ್ ಬಂದಿಲ್ವೇ? ಅಥವಾ ನನ್ನ ಹೆಂಡತಿ ಸುಂದರಿಯಾಗಿಲ್ಲ, ಪಕ್ಕದ ಮನೆ ಅವನ ಹೆಂಡತಿ ಸುಂದರಿಯಾಗಿದ್ದಾಳೆ, ನನ್ನ ಗಂಡ ನಾನ್ ಪಕ್ಕದ ಮನೆ ಗಂಡ ಬಹಳ ಬುದ್ಧಿವಂತ, ಈ ರೀತಿ ಹೋಲಿಕೆ ಮಾಡ್ಕೊಂಡು. ಇದು ಪ್ರಾಣಿಗಳಿಲ್ಲ ರೀ, ಪ್ರಾಣಿಗಳಲ್ಲಿ ಇದು ಇಲ್ವೇ ಇಲ್ಲ. ಪ್ರತಿಯೊಂದು ಆನೆ, ಅದಕ್ಕೆ ಕೀಳರಿಮೆ ಇಲ್ಲ, ಮೇಲರಿಮೆನೂ ಇಲ್ಲ. ಪ್ರತಿಯೊಂದು ಕಪ್ಪೆ, ಪ್ರತಿಯೊಂದು ಹಸು, ಪ್ರತಿಯೊಂದು ನಾಯಿ, ಪ್ರತಿಯೊಂದು ಬೇಕು, ಅದಕ್ಕೆ ತನ್ನ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಇಲ್ವೇ ಇಲ್ಲ. ಮನುಷ್ಯನಿಗೆ ಈ 1 kg ಮೆದುಳು ಕೊಟ್ಟು ಪ್ರಕೃತಿ ಒಂದ್ ರೀತಿ ವರ ಕೊಟ್ಟಿದೆ, ಒಂದ್ ರೀತಿ ಶಾಪ ಕೊಟ್ಟಿದೆ. ಅಂದ್ರೇನು, ನಾವು ಎಲ್ಲರಂತಿಲ್ಲ, ಎಲ್ಲರಿಗಿಂತ ಕಡಿಮೆ ಇದ್ದೇವೆ. ಹಾಗೆ ನೀವು ಹೇಳ್ದಾಗೆ ಕೆಲವರು ನಾರ್ಸಿಸಂ, ನಾನೇ ಶ್ರೇಷ್ಠ, ನನ್ನ ಬುದ್ಧಿಯೇ ಶ್ರೇಷ್ಠ. ಈಗ ಹಿಟ್ಲರ್ ಹೇಳಿದಾಗೆ ಜರ್ಮನ್ರೇ ಶ್ರೇಷ್ಠರು, ಅವರೇ ಜಗತ್ತನ್ನು ಆಳ್ಬೇಕಾದಂತವ್ರು, ಬಾಕಿ ಯಾರಿಗೂ ಆ ಬುದ್ಧಿನೂ ಇಲ್ಲ. ಹಾಗೆ ನಮ್ಮಲ್ಲಿ ಸ್ವಾತಂತ್ರ್ಯ ಪಡಿ ಅಂತಂದ್ರೆ, ನಿಮಗೆ ಆಡಳಿತ ಮಾಡಕ್ ಬರಲ್ಲ, ನೀವು ಮುಟ್ಟಾಳ್ದ, ನಾವು ಬಂದು ನಿಮಗೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದೇವೆ ಅಂತ ಬ್ರಿಟಿಷರು ಅಹಮಿಂದ ಮೆರೆದ್ರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಮೆರೆದ್ರು. ಆಮೇಲೆ ಏನಾಯ್ತು, ಅವರಲ್ಲೇ ಸೂರ್ಯ ಹುಟ್ಟಲ್ಲ, ಮುಳುಗೋಗಿದೆ. ಈಗ ಅಮೆರಿಕದ ಬಾಲಕ್ ಖುಷಿಯಾಗಿ, ಈಗ ಅಮೆರಿಕ ಟ್ರಂಪ್ ನಾನೇ ಶ್ರೇಷ್ಠ, ಅಮೆರಿಕನ್ ಶ್ರೇಷ್ಠ, ಮೇಕ್ ಅಮೆರಿಕಾ ಗ್ರೇಟ್ ಅಂತ, ಮೇಕ್ ಅಮೆರಿಕಾ. ಈ ರೀತಿ ಒಂದ್ ಕಡೆ ಅತ್ಯಂತ ಮೇಲರಿಮೆಯಿಂದ, ಸುಪೀರಿಟಿ ಕಾಂಪ್ಲೆಕ್ಸ್ ಇಂದ ಕೆಲವರು, ಅದೊಂದು ಕಾಯಿಲೆನೇ ರೀ, ಅದು ಒಂದು ಸಮಸ್ಯೆ ಆಗುತ್ತೆ. ಹಾಗೆ ಬಹಳಷ್ಟು ಜನಸಾಮಾನ್ಯರು ಎಲ್ಲಾ ವೃತ್ತಿಲಿರ್ತಕ್ಕಂಥ, ಇವಾಗ ನಾವು ಡಾಕ್ಟರ್ ಆಗಿ ನಾನು ಪ್ರಾಕ್ಟೀಸ್ ಮಾಡ್ತೇನೆ, ನೀವು ಪ್ರಾಕ್ಟೀಸ್ ಮಾಡ್ತೇನೆ, ನಿಮಗೆ ಹೆಚ್ಚು ಜನ ಪೇಷಂಟ್ ಮಾಡ್ತಾರೆ, ನನಗೆ ಕೀಳರಿಮೆ ಶುರುವಾಗುತ್ತೆ. ನಾನು 10 ಕೇಸನ್ನ ಇಂಪ್ರೂವ್ ಮಾಡಿ, ನೀವು 100 ಕೇಸ್ ಇಂಪ್ರೂವ್ ಮಾಡ್ತಾರೆ, ಕೀಳರಿಮೆ ಶುರುವಾಗುತ್ತೆ. ಹೀಗಾಗಿ ಈ ಕೀಳರಿಮೆ ಅಂತಕ್ಕಂಥದ್ದು ಮನುಷ್ಯನಿಗೆ ಸಹಜ ಸ್ವಭಾವ. ಅಸೂಯೆಗೂ ಮತ್ತೆ ಕೀಳರಿಮೆಗೂ ವ್ಯತ್ಯಾಸ ಏನು ಸರ್? ಇಲ್ಲ, ಅಸೂಯೆ ಅಂದ್ರೆ ಇನ್ನೊಬ್ರು ಮುಂದೆ ಹೋಗ್ತಾರೆ, ಅವ್ನಿಗೆ ಏನಾದ್ರೂ ಕೆಡಕ್ ಮಾಡ್ಬೇಕು, ನಾನ್ ಮುಂದುವರಿಲಿಲ್ವೇ. ಅಸೂಯೆ ಅಂತಕ್ಕಂಥ ಇನ್ನೊಬ್ಬರ ಅಭ್ಯುದಯವನ್ನ, ಇನ್ನೊಬ್ಬರ ಪ್ರಗತಿಯನ್ನ ನೋಡಿ ಹೊಟ್ಟೆವರಿ ಪಟ್ಕೊಳ್ತಕ್ಕಂಥದ್ದು ಅಸೂಯೆ ಆಗುತ್ತೆ, ಮತ್ಸರ ಆಗುತ್ತೆ. ಈಗ ದುರ್ಯೋಧನ ಇಂದ್ರಪ್ರಸ್ಥಕ್ಕೆ ಹೋಗ್ತಾನೆ, ಆ ವೈಭವ ನೋಡಿ ಅವನಿಗೆ ಅಸೂಯೆ ಆಗುತ್ತೆ. ಈ ಪಾಂಡವನ್ನೇನೋ ಬಲಿ ಹಾಕ್ಬೇಕು ಅಂತ, ಅವನಿಗೆ ದೊಡ್ಡ ಸಾಮ್ರಾಜ್ಯ, ಗುರುವಂಶದ ದೊರೆಯಾಗಿರ್ತಾನ ಅವನು. ಆದ್ರೆ ಅವನಿಗೆ ಪಾಂಡವರು ಪಾಪ ಸ್ವಸಾಮರ್ಥ್ಯದಿಂದ ಅರಮನೆ ಕಟ್ಕೊಂಡು ರಾಜ್ಯಭಾರ ಮಾಡಿದ್ರೆ ತೆಗೆದು ಅಂತ ಇದ್ರೆ ಅಸೂಯೆ ಪಟ್ಕೊಂಡು ಕೊನೆಗೆ ಎಷ್ಟು ಅವಮಾನ ಮಾಡ್ತಾನೆ, ಕುರುಕ್ಷೇತ್ರದಾಗಿ ತಾನೂ ಸಾಯ್ತಾನೆ, ಎಲ್ಲರೂ ಸಾಯಿಸ್ಬಿಡ್ತಾನೆ. ಹಾಗಾಗಿ ಅಸೂಯೆ ಕೆಲಸತಿ ಮೇಲರಿಮೆ ಜೊತೆಗೆ ಬಂದ್ಬಿಡುತ್ತೆ. ಹಾಗೆ ಕೀಳರಿಮೆ ಜೊತೆಗೂ ಅಸೂಯೆ ಬರ್ಬೋದು, ಅವೆರಡು ಬೇರೆ ಬೇರೆ. ಹಾಗೆ ಆಲ್ಫ್ರೆಡ್ ಆಡ್ಲರ್ ಪ್ರಕಾರ ಪ್ರತಿಯೊಂದು ಮನುಷ್ಯನ ಗುರಿ ಅಂತಂದ್ರೆ
ಕೀಳರಿಮೆಯನ್ನ ಬಿಟ್ಟು ಮೇಲರಿಮೆಯನ್ನ ಸಾಧಿಸ್ತಕ್ಕಂಥ. ದ ಗೋಲ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಟು ಅಚೀವ್ ಸುಪೀರಿಯಾರಿಟಿ. ಇದು ಅವನ ಸಿದ್ಧಾಂತ. ಹಾಗಾಗಿ ಪ್ರತಿ ಹಂತದಲ್ಲಿ ಪ್ರತಿ ಹುಡುಗ ಹುಡುಗಿ ಕೀಳರಿಮೆಯಿಂದ ಬಳಲ್ತಾರೆ. ಆಮೇಲೆ ಪ್ರತಿ ಕ್ಷಣ, ಪ್ರತಿ ದಿವಸ, ಪ್ರತಿ ವರ್ಷ ಅವ್ರ ಮೇಲರಿಮೆಯನ್ನ ಸಾಧಿಸೋದಕ್ಕೆ ಇಷ್ಟಪಡ್ತಾರೆ. ಕಡಿಮೆ ಮಾರ್ಕ್ಸ್ ಬಂದ್ರೆ ಹೆಚ್ಚು ಮಾರ್ಕ್ಸ್ ತೆಗಿತೇನೆ, ಈಗ ಒಂದ್ಸಲ ಫೇಲ್ ಆದೆ, ಸ್ಪೋರ್ಟ್ಸ್ ನಲ್ಲಿ ಫೇಲ್ ಆದೆ ಅಥವಾ ಸೆಂಚುರಿ ಬಾರಿಸಲಿಲ್ಲ, ನೆಕ್ಸ್ಟ್ ಟೈಮ್ ನಾನು ಬಾರಿಸಲೇಬೇಕು, ವರ್ಲ್ಡ್ ಚಾಂಪಿಯನ್ ಅನ್ಸ್ಕೋಬೇಕು. ಈ ರೀತಿ ಕೀಳರಿಮೆಯಿಂದ ಮೇಲರಿಮೆ ಹೋಗ್ತಕ್ಕಂಥದ್ದು ಮನುಷ್ಯ ಪ್ರಗತಿ ಹೊಂದೋದಕ್ಕೆ, ತನ್ನ ಶಕ್ತಿ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಲಿಕ್ಕೆ ಬೇಕಾದಂತ ಒಂದು ಮನೋಭಾವ. ಅದೇ ಅತಿ ಆಯ್ತು ಅಂತಂದ್ರೆ ಹಿಂಸೆ. ಕೀಳರಿಮೆ ಅತಿಯಾದ್ರೂ ಹಿಂಸೆ. ಕೀಳರಿಮೆ ಬಂದಾಗ ಏನಾಗುತ್ತೆ, ನಮ್ಮ ಶಕ್ತಿ ಸಾಮರ್ಥ್ಯವನ್ನ ನಾವು ಉಪಯೋಗಿಸಿಕೊಳ್ಳುವುದಿಲ್ಲ. ಈಗ ಹನುಮಂತನಿಗೆ ಕೀಳರಿಮೆ, ಈಗ ಗೊತ್ತಿದೆ ನಿಮಗೆ, 3 ಯೋಜನಾ ಸಮುದ್ರ ಇದೆ, ಕನ್ಯೆ ಸೂಸಾಕುತ್ತೇನೆ ಒಂದು ಕೋಡುಗಲ್ ಮೇಲೆ, ಯಾಕಯ್ಯ ಹನುಮಂತ ಏನಾಯ್ತು ಅಂತಂದ್ರೆ, ನನ್ ಕೈಲಾಗೋದಿಲ್ಲ, 100 ಯೋಜನಾ ಸಮುದ್ರ ಇದೆ, ನಾವೆಲ್ಲ ತನ್ನ ಶಕ್ತಿಯ ಅರಿವಿಲ್ಲ. ಕೀಳರಿಮೆ. ನಾನು ಸಾಮಾನ್ಯ ಮಂಗ, ನಾನು ಸಾಮಾನ್ಯ ವಾನರ, ಇಷ್ಟೊಂದು ಶಕ್ತಿ ನನಗೆ ಎಲ್ಲಿಂದ ಬರ್ಬೇಕು? ಆಗ ಜಾಂಬುವಂತರು ಮತ್ತೆ ಎಲ್ಲರೂ ಹೇಳ್ತಾರೆ, ನಿನ್ನಲ್ಲಿ ಆ ಶಕ್ತಿ ಇದೆ, 100 ಯೋಜನಾ ಇರ್ಲಿ, 1000 ಯೋಜನೆ ಅಂತೂ ಕೂಡ ಹಾರಬಲ್ಲೆ. ಅವನಿಗೆ ಕೀಳರಿಮೆ ತೆಗೀತಾರೆ, ಪ್ರೋತ್ಸಾಹ ಕೊಟ್ಟು, ಹಾಗೆ ಅವನ ಹಿಂದಿನ ಶಕ್ತಿ ಸಾಮರ್ಥ್ಯದ ಘಟನೆಗಳನ್ನ ಹೇಳಿ, ನೀವು ಹುಟ್ಟಾಗ್ಲೇನೆ ಸೂರ್ಯನ ನುಂಗಕ್ಕೆ ಹೋದವನು, ಹಣ್ಣು ಅಂತ ತಿಳ್ಕೊಂಡು ಅಶಕ್ತಿ ಇದೆ ನನಗೆ, ಅದರಿಂದ ಈ ಕೀಳರಿಮೆ ಬಿಡಪ್ಪ ನೀನು ಅಂತ. ಹಾಗಾಗಿ ಕೀಳರಿಮೆ ಅನೇಕರನ್ನ ಸಾಧನೆಯಿಂದ ಅವರು ವಿಮುಕ್ತರಾಗುವಾಗೆ ಅಥವಾ ವಿಫಲರಾಗುವಾಗ ಮಾಡ್ತಾರೆ. ಹಾಗಾಗಿ ನಾವು ಬೆಳೆಯೋ ಪ್ರತಿಯೊಂದು ಮಗುವಿಗೂ ಕೀಳರಿಮೆ ಇರುತ್ತೆ, ಅಥವಾ ತಂದೆ ತಾಯಿ ಕೀಳರಿಮೆ ಬೆಳೆಸ್ತಾರ್ರಿ, ನೀನ್ ಕಪ್ಪಗಿದೀಯಾ, ನಿನ್ ಮದುವೆ ಮಾಡೋಕೆ ನಾವು ಸತ್ತು ಹೋಗ್ತೇವೆ, ಹೈರಾಣ ಆಗ್ತೇವೆ. ಪಾಪ ಕಪ್ಪಗಿರೋ ಹುಡುಗಿನ ದೂಷಣೆ ಮಾಡ್ತಾರೆ, ಪಾಪ ಅವಳಲ್ಲಿ ಕೀಳರಿಮೆ ಬೆಳೆಸ್ತಾರೆ. ಫೇಲ್ ಆದ ವಿದ್ಯಾರ್ಥಿ, ನೀನ್ ನಾಲಾಯಕು, ದನ ಕಾಯಕ್ ಹೋಗು. ನಮ್ಮ ಡಿ.ವಿ. ಪ್ರಸಾದ್ ಹೇಳ್ತಾ ಇದ್ರೆ, SSLC 3 ಸಲ ಫೇಲ್ ಆದ್ರೆ ಎಲ್ಲ ಕೇಳಿ ಬಯಸ್ಕೊಂಡೆ, ನೀನ್ ದನ ಕಾಯಕ್ ಹೋಗು, ಏನು ಪ್ರಯೋಜನ ಇಲ್ಲ, ನಮೋಷನ್ ನೀನೇ ಫಸ್ಟ್ ಟೈಮ್ SSLC ಫೇಲ್ ಆಗಿರೋದು. ಆಮೇಲೆ ಚಂದ್ರಶೇಖರ್ ಕಮಿಟ್ ಸೂಸೈಡ್. ಅಂದ್ರೆ ತಂದೆ ತಾಯಿಗಳು ಪೇರೆಂಟಿಂಗ್ ಮಾಡುವಾಗ ಮಕ್ಕಳಿಗೆ ಕೀಳರಿಮೆ ಬರೋ ಹಾಗೆ ಬೆಳೆಸಬಾರ್ದು ಅಂತ ನೀವ್ ಹೇಳ್ತಾರೆ. ಹಾಗೆ ಅತಿ ಮುದ್ದು ಮಾಡಿ ಮೇಲರಿಮೆ, ನಾನೇ ಗ್ರೇಟ್, ಮಾಡಬಾರ್ದು. ಯಾಕಂದ್ರೆ ಬಹಳ ಸುಂದರಿಯಾಗಿರ್ತಕ್ಕಂಥ ಹುಡುಗಿ, ಅವ್ರು ದೊಡ್ಡೋಳಿರ್ಬೋದು ಚಿಕ್ಕಳಿರ್ಬೋದು, ಬೇರೆ ಸೋದರಿಗಿಂತ ಚೆನ್ನಾಗಿತ್ತು ಅಂತ ಅವಳ ಮೇಲರಿಮೆ, ನಾನೇ ಗ್ರೇಟು, ನಾನೇ ಅತ್ಯಂತ ಸುಂದರಿ. ಆಮೇಲೆ ಟಾಪರ್ ಆದ ವ್ಯಕ್ತಿ ವಿದ್ಯಾರ್ಥಿ, ನಾನೇ ಅತಿ ಬುದ್ಧಿವಂತ, ನೆಕ್ಸ್ಟ್ ಎಕ್ಸಾಮ್ ಅಲ್ಲೂ ನಾನು ಟಾಪರ್ ಆಗ್ತಿದ್ ಬಟ್ ಫೇಲ್ ಆಗಿರ್ತಾನೆ. ಸೊ ಅತಿಯಾದ ಮೇಲರಿಮೆ ನಮ್ಗೆ ಅಪಾಯ ತರುತ್ತೆ. ಕೀಳರಿಮೆ ನಮಗೆ ದುಃಖ ತರುತ್ತೆ, ಬೇಸರ ತರುತ್ತೆ. ಹಾಗೆ ನಮ್ಮ ಶಕ್ತಿ ಸಾಮರ್ಥ್ಯ ಎಲ್ಲ ನಾವು ಇದ್ರೂ ಕೂಡ ಬಳಸೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಕೀಳರಿಮೆ ಬೇಡ, ಮೇಲರಿಮೆ ಬೇಡ. ಕೀಳರಿಮೆ ಯಾಕೆ ಬರುತ್ತೆ? ಒಂದು, ನಮ್ಮ ದೇಹ ಕುಳ್ಳಿಗಿರೋರು ಕೀಳು ಅಂತ ಭಾವಿಸ್ತಾರೆ, ಲಂಬುಗಳು ಅವರು ಕೀಳು ಅಂತ ಭಾವಿಸ್ತಾರೆ, ದಪ್ಪ ಇರೋರು ದುಮ್ಮಿ ಅಂದ್ಕೊಂಡು ಕೀಳರಿಮೆ ಬೆಳೆಸ್ಕೊಳ್ತಾರೆ. ಅತಿ ಸಣ್ಣಗಿರೋರು ಏನೇ ಗಾಳಿ ಬಂದು ತೂಕೊಂಡು ಹೋಗ್ತೀಯಾ ಅಂತ ಅಂದ್ರೆ ಕೀಳರಿಮೆ ಶುರುವಾಗುತ್ತೆ. ಫೇಲ್ ಆದವರಿಗೆ, ಈ ರೀತಿ ಯಾವುದೇ ರೀತಿಯ ವೈಫಲ್ಯವನ್ನ ಕಂಡವರು ಆ ಕ್ಷಣಕ್ಕೆ ಕೆಲಸತಿ ಈ ವೈಫಲ್ಯ ಜೀವನ ಪರ್ಯಂತ ಕಾಡುತ್ರಿ. ನನ್ನ ಬರ್ತಾರೆ, ಸರ್ ಸ್ವಲ್ಪ ಕಷ್ಟಪಟ್ಟಿದೆ, ನಾನು MSc ಮಾಡ್ಬಿಟ್ಟು ಮದುವೆ ಬಿಟ್ಬಿಟ್ಟೆ, IAS 3 ಸರಿ ತಗೊಂಡೆ, ಆಮೇಲೆ ಬಿಟ್ಬಿಟ್ಟೆ, ಈಗ ಪಶ್ಚಾತ್ತಾಪ ಆಗ್ತಾ ಇದೆ. ಸ್ವಲ್ಪ ಕಷ್ಟಪಟ್ಟಿದ್ರೆ ನಾನು ಪಾಸ್ ಆಗ್ತಿದ್ದೆ, ಮತ್ತೆ ಜೀವನದಲ್ಲಿ ಸಾಧನೆ ಮಾಡ್ತಿದ್ದೆ ಅಂತ ಹೇಳಿ ಇಡೀ ಜೀವನ ಪರ್ಯಂತ ತಪ್ಪಿತಸ್ಥ ಭಾವನೆಯಿಂದ, ಪಾಪ ಪ್ರಜ್ಞೆಯಿಂದ ಬರೋದನ್ನ ನಾನು ನೋಡಿದ್ದೇನೆ ಮನೋವೈದ್ಯನಾಗಿ. ಹಾಗಾಗಿ ಇನ್ನೊಂದು, ಹಣ ಶ್ರೀಮಂತಿಕೆ ನಿಮಗೆ ಮೇಲರಿಮೆ ತರುತ್ತೆ, ಸುಪೀರಿಟಿ ಕಾಂಪ್ಲೆಕ್ಸ್. ಹಣದ ಬಲದಿಂದ ಎಲ್ಲರನ್ನ ಕೊಂಡ್ಕೊಳ್ಬಲ್ಲೆ, ನಾನು ಅತ್ಯಂತ ಶ್ರೀಮಂತ ಅಂತ ಹೇಳ್ಕೊಳ್ಳೋದಕ್ಕೆ. ಮತ್ತೆ ಬೇರೆ ನಿಕೃಷ್ಟ ಕಾಣ್ತಾರ್ರಿ, ಅನೇಕ ಸರಿ ಬಡವ ಬಂಧುಗಳನ್ನ ಶ್ರೀಮಂತರು ಮನೆಗೂ ಸೇರ್ಸಲ್ಲ, ಏನೇ ಬಂದಿದ್ಯಾ, ಏನು ಊಟ ಮಾಡ್ಲಿ ಇವತ್ತು ಅಂತ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಸೊ ಹಾಗಾಗಿ, ಅಥವಾ ಮನೆಗೆ ಶ್ರೀಮಂತ ಬಂತು ಅಂದ್ರೆ ಇವರಿಗೆ ಗೃಹಿಣಿಗೆ ಯಾಕಂದ್ರೆ ನರಕಕ್ಕೆ ಶುರುವಾಗುತ್ತೆ. ನಾವು ಬಡವರು, ನಮ್ಮನೆ ಅಡಿಗೆ ಇಷ್ಟ ಆಗುತ್ತೋ ಇಲ್ವೋ, ನಮ್ಮನೆ ಎಷ್ಟು ಚೆನ್ನಾಗಿಲ್ಲ, ಅವ್ರ ಮನೆ ಅರಮನೆ ಇದ್ದಂಗಿದೆ. ಹಾಗೆ ಕೀಳರಿಮೆಯಿಂದ ಗುಬ್ಬಚ್ಚಿ ತರ ಮುದ್ದುಕೊಂಡು ಕೂತ್ಕೊಂಡ್ಬಿಡ್ತಾರೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಚಿಕಿತ್ಸೆ ಏನು ಸರ್? ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಏನು? ಇದನ್ನ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂದ್ರೆ, ನಾವು ನಮ್ಮ ಸ್ವಾವಲೋಕನ ಮಾಡಿಕೊಳ್ಳಬೇಕು. ಪ್ರತಿಯೊಂದು ವ್ಯಕ್ತಿ ಅಂದ್ರೆ ಏನಾದ್ರೂ ಒಂದು ಒಳ್ಳೆಯ ಗುಣ ಇರುತ್ತೆ, ಸಾಮರ್ಥ್ಯ ಇರುತ್ತೆ. ನಾನು ಫೇಲ್ ಆಗ್ಬೋದು. ಈಗ ಸಚಿನ್ ತೆಂಡೂಲ್ಕರ್ ಫೇಲ್ ಆದ, ಕ್ರಿಕೆಟ್ ಆಡ,
ಅಪ್ಪ ಹೇಳ್ತಾರೆ, ಯಾವಾಗ ಮಗನೇ ಕ್ರಿಕೆಟ್ ಆಡೋ ಗೊತ್ತಾ? ಅಮ್ಮ ಬೈತಾಳೆ, ಬಾಯಿ ಬಂದ ಬೈತಾಳೆ. ಅನಂತ ನಾಗು, ಶಂಕರ್ ನಾಗು, ನಾ 9ನೇ ಕ್ಲಾಸ್ ಪಾಸ್ ಮಾಡಕ್ ಆಗ್ಲಿಲ್ಲ. ಬಾಂಬೆಗೆ ಹೋದ್ರು, ಮರಾಠಿ ಬರಲ್ಲ, ಇಂಗ್ಲಿಷ್ ಬರಲ್ಲ. ವೆರಿಂಟ್ ಬಾದರ್ ಥಿಯೇಟರ್ ಸೇರ್ಕೊಂಡ್ರು, ರಂಗಭೂಮಿ ಸೇರ್ಕೊಂಡ್ರು, ಅತ್ಯುನ್ನತ ಮಟ್ಟದ ನಟರಾಗಿ ಬೆಳೆದ್ರು. ಈಗ ಅನಂತ ನಾಗ್ ರಾಜ್ಕುಮಾರ್ 4ನೇ ಕ್ಲಾಸ್ ಪಾಸ್ ಆದವರು, ರಾಜ್ಕುಮಾರ್ ನಟ ಸಾರ್ವಭೌಮ ಆದ್ರು. ಕಡೆಯವರೆಗೂ ನಾನು 3ನೇ ಕ್ಲಾಸ್ ಓದಿದ್ದು, 4ನೇ ಕ್ಲಾಸ್ ಅತ್ಯಂತ ನಾನು ನೇರವಾಗಿ ಅವ್ರ ಮಾತನ್ನು ಕೇಳಿದ್ದೇನೆ. ನನಗೆ IIMN ಅವರು ಅವಾರ್ಡ್ ಕೊಟ್ಟಾಗ ರಾಜ್ಕುಮಾರ್ ಬಂದು ಅವಾರ್ಡ್ ಕೊಟ್ರು. ಆಗ ನಾನು 3ನೇ ಕ್ಲಾಸು, ಏನೂ ಓದಿಲ್ಲ, ನನ್ನನ್ನ ಡಾಕ್ಟರ್ ಕರೆದ್ರೆ ನನಗೆ ಸಂಕೋಚ ಆಗ್ತಾ ಇದೆ. ಆಮೇಲೆ ಹೇಳಿ, ಸರ್ ನೀವು ಓದ್ದೇ ಇರ್ಬೋದು, ನಟನೆಯಲ್ಲಿ ಗಾಯನದಲ್ಲಿ ನೀವು ಮೇರು ಪರ್ವತ. ಹಾಗಾಗಿ ಒಂದು ತಮ್ಮ ಬಗ್ಗೆ ಸ್ವಾಭಿಮಾನ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಜಾಣ್ಮೆಯನ್ನ ನಾವು ಪ್ರಕಟ ಮಾಡ್ಬೇಕು. ಹಾಗೆ ಕೀಳರಿಮೆ ಬಂದಾಗ ನಾನು ಕೀಳರಿಮೆಯಿಂದ ಹೊರಬರುತ್ತೇನೆ, ನನ್ನ ಸಾಮರ್ಥ್ಯ ತೋರಿಸುತ್ತೇನೆ. ಹಾಗೆ ಪ್ರಕೃತಿ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ, ಎಲ್ಲರಿಗೂ 1 kg ಮೆದುಳು ಕೊಟ್ಟಿದೆ ಪ್ರಕೃತಿ. ಎಲ್ಲರಿಗೂ ಇವನ್ ಅಂಗಬೇಕಾದ್ರೂ ಕೂಡ ಮೊದಲು ಕೀಳರಿಮೆ ಬೇಡ, ನನಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ. ಆಮೇಲೆ ಕ್ರಮೇಣ ಅದನ್ನ ಓವರ್ಕಮ್ ಮಾಡ್ತಾರೆ. ನಮ್ಮ KS ರಾಜಣ್ಣ 2 ಕೈ ಇಲ್ಲ, 2 ಕಾಲಿಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ರು, ಫ್ಯಾಕ್ಟರಿ ಓಪನ್ ಮಾಡಿದ್ರು, 500 ಜನ ಕೆಲಸ ಕೊಟ್ರು, ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡ್ರು. ಇವತ್ತು ಕೂಡ ಮಂಡುಗೈನಲ್ಲೇ ದಯ ಮಾಡ್ತಾರ್ರಿ, ಮಂಡುಗೈನಲ್ಲೇ ಊಟ ಮಾಡ್ತಾರ್ರಿ. ಹಾಗಾಗಿ ಅನೇಕ ಅಂಗವೈಕಲ್ಯರಿಗೆ ನಾವು ತರಬೇತಿ ಕೊಡ್ತಕ್ಕಂಥದ್ದು, ನಿಮ್ಮಲ್ಲಿ ಅಂಗವೈಕಲ್ಯ ಇರಬಹುದು, ನೀವು ಕೀಳಲ್ಲ, ನೀವು ಯಾರಿಗೂ ಕಮ್ಮಿ ಇಲ್ಲ. ಹಾಗೆ ನಮ್ದೇ ಇನ್ನೊಂದು ಜಾತಿ ವ್ಯವಸ್ಥೆ, ಇದೊಂದು ಶಾಪ ಹಿಂದೂ ಸಮಾಜಕ್ಕೆ ಅಥವಾ ಭಾರತೀಯ ಸಮಾಜಕ್ಕೆ ಶಾಪ. ದಲಿತ ವರ್ಗದವರು, ಕೆಲವೊಂದವರು ಕೀಳರಿಮೆಯಿಂದ ಬೆಳ್ತಾರೆ, ನೀನು ದಲಿತ ದೂರ ಇದು, ಮನೆಯೊಳಗೆ ಬರಬೇಡ, ದೇವಸ್ಥಾನಕ್ಕೆ ಬರಬೇಡ, ಇಲ್ಲಿ ಬರೀ ಮೇಲೋಗಕ್ಕೆ ಮಾತ್ರ ಸ್ಥಾನಮಾನ ಅಂತ ಈಗ ಅದೆಲ್ಲ ಇಲ್ಲ, ಎಲ್ರು ಒಂದೇ ಅಂತಂದು. ಹಾಗಾಗಿ ಪರಮಾತ್ಮನ ಇದ್ರಲ್ಲಿ ಎಲ್ಲಾ ಮಕ್ಕಳು ಒಂದೇ ಅಂತಂದು. ಈಗ ಬಸವಣ್ಣವರು ಮತ್ತೆ ವಚನಕಾರ ಎಲ್ಲ ಹೇಳಿದ್ದಾನೆ, ಕಾಯಕವೇ ಕೈಲಾಸ, ಅವರೇ ಕಾಯಕ ಮಾಡಿ. ಹಾಗೆ ನಿಮ್ಮಲ್ಲೇ ದೇವರಿದ್ದಾನೆ, ನಾನು ಶ್ರೀಮಂತನಲ್ಲ, ಅಲೋಪತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಇದೇನೋ ಇಲ್ವೋ? ಏನ್ ಚಿಕಿತ್ಸೆ ಮೇನ್ಲಿ ಕೌನ್ಸಿಲಿಂಗ್ ಮತ್ತೆ ಬಿಹೇವಿಯರ್ ಥೆರಪಿ. ಹಾಗೆ ಎರಡನೇದು ಅವರಲ್ಲಿರ್ತಕ್ಕಂಥ ಒಳ್ಳೆಯದನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಹಾಗೆ ಅವರಿಗೆ ಸ್ವಾಭಿಮಾನ ಬೆಳೆಸ್ಕೊಳ್ಳಲಿಕ್ಕೆ ತರಬೇತಿ ಕೊಡ್ತಕ್ಕಂಥದ್ದು. ಆಮೇಲೆ ಡಿಪ್ರೆಷನ್ ಇದ್ರೆ, ಆಂಗ್ಸೈಟಿ ಇತ್ತು ಅಂತಂದ್ರೆ ಡಿಪ್ರೆಷನ್ಗೆ ಔಷಧಿಗಳಿದ್ದಾವೆ, ಆಂಗ್ಸೈಟಿಗೆ ಔಷಧಿಗಳಿದ್ದಾವೆ. ಆಮೇಲೆ ನಿದ್ದೆ ಬರೋದಿಲ್ಲ, ಯಾಕಂದ್ರೆ ಕೀಳರಿಮೆಯಿಂದ ನಿದ್ದೆ ಹಾಳಾಗುತ್ತೆ, ಊಟ ಸರಿಯಾಗಿ ಮಾಡೋದಿಲ್ಲ, ಈಗ ಕೆಲಸದಲ್ಲಿ ಅವರು ಕೆಲಸ ಕಳ್ಕೊಳ್ತಾರೆ, ಇಲ್ಲ ಪ್ರಮೋಷನ್ ಸಿಗೋದಿಲ್ಲ. ಅನೇಕ ಜನ ಪ್ರಮೋಷನ್ ಸಿಗದೇ ಇದ್ದಾಗ ದೇ ಗೋ ಇಂಟು ಇನ್ಫಿನಿಟಿ ಫೀಲಿಂಗ್ಸ್. ನನಗೆ ಜೂನಿಯರ್ ಪ್ರಮೋಷನ್ ತಗೊಂಡ್ಬಿಟ್ಟಾರೆ ಸರ್, ನಾನು ಐ ವಾಂಟ್ ಟು ಕಮಿಟ್ ಸೂಸೈಡ್ ಸರ್. ಸೊ ಹಾಗಾಗಿ ಅವರಿಗೆ ಆಂಟಿ ಡಿಪ್ರೆಷನ್ ಡ್ರಗ್ಸ್ ಮತ್ತೆ ಮೈನರ್ ಟ್ರ್ಯಾಂಕ್ಲೈಸರ್ಸ್ ಕೊಟ್ಟು ಮುಖ್ಯವಾಗಿ ಅವರಿಗೆ ಥೆರಪಿ, ಸೈಕೋಥೆರಪಿ ಕೊಡ್ಬೇಕಾಗತ್ತೆ, ಕೌನ್ಸಿಲಿಂಗ್ ಕೊಡ್ಬೇಕಾಗತ್ತೆ. ಹಾಗೆ ಅತ್ಯಂತ ಕೀಳರಿಮೆಯಿಂದ ಬಳಲಿದಂತ ವ್ಯಕ್ತಿಗಳು ಹೇಗೆ ಮುಂದೆ ದೊಡ್ಡ ವ್ಯಕ್ತಿಗಳಾದ್ರು. ಈಗ ಅಬ್ದುಲ್ ಕಲಾಂ ಪೇಪರ್ ಮಾಡ್ಕೊಂಡು ಜೀವನ ಮಾಡಿದವರು, H. ನರಸಿಂಹನವರು ಬರಿಗಾಲಿನಲ್ಲಿ ನಡ್ಕೊಂಡ್ಬಂದು 10ನೇ ತರಗತಿ ಪಾಸ್ ಆಗಿ ಮುಂದೆ ವೈಸ್ ಚಾನ್ಸಲರ್ ಆದವರು. ಅಂತ ವ್ಯಕ್ತಿಗಳ ಜೀವನ ಚರಿತ್ರೆ ಓದೋದ್ರಿಂದ ಅಬ್ರಹಾಂ ಲಿಂಕನ್ ಎಷ್ಟು 40 ಸೋಲ್ತಾನೆ, ಅತ್ಯಂತ ಕೀಳರಿಮೆ, ಅತ್ಯಂತ ಸಂಕೋಚ ಸ್ವಭಾವ. ಪ್ರೆಸಿಡೆಂಟ್ ಎಲೆಕ್ಷನ್ ಆದಾಗ ಅವನಿಗೆ ಎಲ್ಲ ನಗುತ್ತಾರೆ, ನೀನು ಮೂತಿ ನೋಡು, ನೀನೇ ಪ್ರೆಸಿಡೆಂಟ್ ಆಗ್ತದೆ, ಈ ಸೈಡ್ ನಾನು ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಆ ಒಂದು ಛಲ ಬಹಳ ಮುಖ್ಯ ಆಗುತ್ತೆ. ಹಾಗೆ ಆತ್ಮವಿಶ್ವಾಸ ಬಹಳ ಮುಖ್ಯ ಆಗುತ್ತೆ. ಹಾಗೆ ತಂದೆ ತಾಯಿಗಳು, ಮುಖ್ಯ ಶಿಕ್ಷಕರು ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಪಾಪ ತಂದೆ ತಾಯಿ ಅವರು ಕೀಳರಿಮೆ, ಮಗಳನ್ನ ಕೀಳರಿಮೆ ಬೆಳೆಸ್ಕೊಡ್ತಾರೆ. ಹಾಗಾಗಿ ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಏನಾದ್ರು ಒಂದು ಟ್ಯಾಲೆಂಟ್ ಅನ್ನು ಹುಡುಕಿ, ನೀನು ಚೆನ್ನಾಗಿ ಹಾಡಬಲ್ಲೆ, ನೀನ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ಯಾ, ನೀನು ಪಂಕ್ಚುಲ್ ಆಗಿ ಒಂದಿನ ಕೂಡ ಲೇಟ್ ಬಂದಿಲ್ಲ, ನಿನ್ನ ಹೆಸರನ್ನ ನೋಟಿಸ್ ಬೋರ್ಡ್ನಲ್ಲಿ ಹಾಕಿ ಕಂಗ್ರಾಚುಲೇಟ್ ಮಾಡ್ತೇವೆ. ಹಾಗೆ ಎಲ್ಲಾ ಪ್ರಶಸ್ತಿ ಪ್ರೈಸ್ಗಳು ಕೊಡ್ತಕ್ಕಂಥದ್ದು ಕೀಳರಿಮೆಯನ್ನ ಹೋಗಲಾಡಿಸುತ್ತೆ. ಒಂದು ಕನ್ಸರ್ವೇಷನ್ ಪ್ರೈಸ್ ತೆಗೆದುಕೊಂಡ್ರೆ ಖುಷಿ ಆಗ್ಬಿಡುತ್ತೆ. ಆಮೇಲೆ ನೀವು ಕೀಳರಿಮೆ ಅಂತಂದ್ರಲ್ಲ, ಅವ್ರ ಪಾಲಕರ ಬಿಹೇವಿಯರ್ ಇಂದ ಮಕ್ಕಳಿಗೆ ಬರುತ್ತೆ, ಅವ್ರಿಗೆ ಕೀಳರಿಮೆ ಇರುತ್ತೆ. ಉದಾಹರಣೆಗೆ ಒಬ್ಳು ನೋಡ್ರಿ ಅಂತ ಕಾಫಿ ಕೊಡ್ತಾ ಗಂಡನ್ಗೆ, ಪಕ್ಕನ ಮನೆ ಪದ್ಮನ್ ಮಗಳು ನೋಡಿ ಪ್ರೀತಿ 100ಕ್ಕೆ 98 ಅಂತೆ ಅಂತ. ಅಂದ್ರೆ ಅವಳಿಗೆ ಕೀಳರಿಮೆ. ಆಮೇಲೆ ತನ್ ಮಗ ಹೀಗಲ್ಲ ಅಂತ ದುಃಖ.
ಅದಕ್ಕೆ ಗಂಡ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಅದು ಮೇಲುರಿಮೆ. ಅವರು ಅದ್ಯಾಕೆ 2 ಮಾರ್ಕ್ಸ್ ಬಿಟ್ಟು ಬಂದ್ಲಂತೆ, ಬರೀ 98 ಯಾಕೆ ತಗೊಂಡ್ಲು ಅಂತ ಅವ್ರು ಕೇಳಿದ್ರಂತೆ. ಅದಕ್ಕೆ ಇವಳು ಅದನ್ನ 2 ನಿಮ್ಮ ಕುಮಾರ ಕಂಠೀರವನಿಗೆ ಬಿಟ್ಟಿದ್ದಾಳೆ, ಅವನಿಗೆ 2 ಬಂದಿದೆ ಅಂತ ಹೇಳ್ತಾರೆ. ಹಾಗಾಗಿ ತಂದೆ ತಾಯಿಗಳಲ್ಲೂ ಕೀಳರಿಮೆ ಇರ್ಬೋದು, ಹಿರಿರಿಮೆ ಇರ್ಬೋದು, ಮಕ್ಕಳಿಗೆ ಅದನ್ನ ಟ್ರಾನ್ಸ್ಮಿಟ್ ಮಾಡಬಾರದು ಅಂತ ಅಲ್ವಾ? ಇನ್ನೊಂದು, ವೈದ್ಯರಾಗಿ ನೀವು ಕಂಡಿದ್ದೀರಿ, ಯಾವುದೇ ಕಾಯಿಲೆ ಬರ್ಲಿ, ಟರ್ಮಿನಲ್ ಇಲ್ನೆಸ್ ಬಂದಾಗ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ, ಕ್ಯಾನ್ಸರ್ ಬಂದಾಗ ಜನ ದೇ ಗೋಯಿಂಗ್ ಟು ಇನ್ಫಿನಿಟಿ ಫೀಲಿಂಗ್ಸ್. ನನ್ನ ಸೋದರ ಚೆನ್ನಾಗಿದೆ, ನನಗಾಕೆ ಕಾಯಿಲೆ ಬಂತು, ನಾನೇನ್ ಪಾಪ ಮಾಡಿದ್ದೆ, ಈ ಪಾಪ ಪ್ರಜ್ಞೆ, ತಪ್ಪಿತಸ್ಥ ಭಾವನೆ. ಹಾಗಾಗಿ ನಾವು ಡಾಕ್ಟರ್ ಆಗಿ ಪ್ರತಿ ವ್ಯಕ್ತಿ ಬಂದಾಗ ಏನಪ್ಪಾ ಕಾಯಿಲೆ ಹೇಳ್ಕೊಳ್ಳೋದು ನಾಚಿಕೆ, ಎಸ್ಪೆಷಲಿ ಮೆಂಟಲ್ ಕಾಯಿಲೆಗಳು ಹೇಳ್ಕೊಳ್ಳೋದು ನಾಚಿಕೆ ಪಟ್ಟು ಹೋಗ್ತಾರೆ. ಪಿಟ್ಸ್ ಕಾಯಿಲೆ ಹಾಗೆ ಹಾರ್ಟ್ ಅಟ್ಯಾಕ್ ಹೇಳ್ಕೊಳ್ಳೋದೇ ಇಲ್ಲ. ಯಾಕೆಂತಂದ್ರೆ ಜನ ಸಾಯೋನು ಇವನು ನನ್ ಬದುಕೋದಿಲ್ಲ ಅಂತ ಹಂಗಿಸ್ತಾರೆ, ನೀನೇ ಕಾರಣ ಅಂತ. ಹಾಗೆ ಆಲ್ಕೋಹಾಲಿಕ್ಸು ಕೀಳಿನ ಆಲ್ಕೋಹಾಲ್ ಬಿಡಕ್ಕಾಗಲ್ಲ, ಆದ್ರೆ ಕುಡಿಬೇಕು. ಜನ ಕುಡ್ಕಾಯವನು, ಪೀಪಾಯಿ ಸಾರಾಯವನು ಅಂತೇಳಿ ಹೆಂಡತಿನೇ ಮೂತಿ ತೆಗಿತಾಳೆ. ಹಾಗಾಗಿ ಪ್ರತಿಯೊಬ್ಬ ರೋಗಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ ಯಾವುದೇ ಸರಾಯಿ ಕುಡಿಯೋರ್ಗೆ ಕೀಳರಿಮೆಗಿಂತಲೂ ಅವ್ರಿಗೆ ಬುದ್ಧಿ ಭ್ರಮಣೆ ಕೂಡ ಜಾಸ್ತಿ ಆಗಿರತ್ತಲ್ಲ ಸರ್, ಸರಿ ತಪ್ಪದ ವಿವೇಚನೆ ಇರೋದಿಲ್ಲ ಅವ್ರಿಗೆ ಅಲ್ವಾ? ಕೀಳರಿಮೆ ಹೋಗ್ಸ್ಕೊಳ್ದೆ ಕುಡಿಯಕ್ಷನ್ ಮಾಡ್ತಾರೆ. ಫೀಲಿಂಗ್ಸ್ ವಿಲ್ ಬಿ ದಿ ಕಾಸ್. ಯಾಕಂದ್ರೆ ಹೋಗಿ ಜಗಳ ಆಡ್ಬೇಕು, ಕುಡ್ಕೊಂಡೋಗಿ ಜಗಳ ಆಡ್ತಾರೆ. ಯಾಕಂದ್ರೆ ಬಡ್ಡ ಧೈರ್ಯ ಬರ್ತದೆ, ಬೈಬಹುದು. ಆಮೇಲೆ ಬೈತಾರೆ ಅಂತ ಬಿಟ್ಟು ಜನ ನಿಮ್ಮನ್ನ ಶಿಕ್ಷೆ ವರ್ತಿಸೋದಿಲ್ಲ. ಹಾಗಾಗಿ ಆಲ್ಕೋಹಾಲ್ ಬಿಕಮ್ಸ್ ಎ ವೆಪನ್ ಇನ್ ದಿ ಹ್ಯಾಂಡ್ಸ್ ಆಫ್ ಪೀಪಲ್ ಹೂ ಫೀಲ್ ಇನ್ಫೀರಿಯರ್. ಹಾಗೆ ವಯಸ್ಸಾದ್ಮೇಲೆ ಕೀಳರಿಮೆ ಶುರುವಾಗುತ್ತೆ. ಯಾಕೆಂತಂದ್ರೆ ನಡೆಯಕ್ ಆಗೋದಿಲ್ಲ, ಮಗನ್ನ ದುಡ್ಡು ಕೇಳ್ಬೇಕು, ಆಸ್ತಿನ ಅವ್ನು ಬರ್ಕೊಟ್ಬಿಟ್ಟಿದಾರೆ ಹೇಳ್ತಾರೆ. ಎಲ್ಲಾ ವಯಸ್ಸಾದ್ರಿಗೆ ದಯವಿಟ್ಟು ವಿಲ್ ಮಾಡಿ, ಆದ್ರೆ ಇರುವಾಗ್ಲೇನೆ ಇರೋ ದುಡ್ಡೆಲ್ಲ ಮಕ್ಳ ಕೊಟ್ಟು ಬರಿಗೆ ಆಗ್ಬೇಡಿ. ಹಾಗೆ ಕಾಯಿಲೆ ಬಂತು ಅಂತ ಒಂಟಿತನ ಇದ್ದಾಗ ದೇ ಫೀಲ್ ವೆರಿ ಇನ್ಫೀರಿಯರ್. ನನ್ನ ತಂಗಿನ ಅವನ ಯಜಮಾನ್ ಚೆನ್ನಾಗಿ ನೋಡ್ಕೊಳ್ತಾನೆ, ನನ್ ಮಗ ತಂದು ವೃದ್ಧಾಶ್ರಮ ಬಿಟ್ಬಿಟ್ಟಿಯಾನೆ, ನೀವು ಯಾವುದೇ ವೃದ್ಧಾಶ್ರಮಕ್ಕೆ ಹೋಗಿ ದೇ ಫೀಲ್ ಸೋ ಇನ್ಫೀರಿಯರ್. ಹಾಗಾಗಿ ಮನುಷ್ಯನಿಗೆ ಬೇಕಾದಂತದ್ದು ಆಹಾರ ಎಷ್ಟು ಮುಖ್ಯನೋ, ಬಟ್ಟೆ ಎಷ್ಟು ಮುಖ್ಯನೋ, ಹಾಗೆ ಈ ಪ್ರೀತಿ ಪ್ರೋತ್ಸಾಹ ಜೊತೆಗೆ ಸ್ವಾಭಿಮಾನ, ಸೆಲ್ಫ್ ಕಾನ್ಫಿಡೆನ್ಸ್, ಹಾಗೆ ಸೆಲ್ಫ್ ರೆಸ್ಪೆಕ್ಟ್ ಬಹಳ ಮುಖ್ಯ ಆಗ್ಬೇಕಾಗುತ್ತೆ. ಕೀಳರಿಮೆಯನ್ನ ಬಿಟ್ಟು ನಾನು ದೇವರ ಸೃಷ್ಟಿ, ಅದಕ್ಕೋಸ್ಕರನೇ ನಮ್ಮ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತಾನೆ, ನಾನೇ ದೇವರು ಅಂತ ಮೇಲರಿಮೆ ಅಲ್ಲ, ನಾನು ದೇವರ ಮಟ್ಟಕ್ಕೆ ಹೋಗಬಲ್ಲೆ, ದಾನ ಧರ್ಮ ಮಾಡಿ, ಇನ್ನೊಬ್ಬರಿಗೆ ಪರೋಪಕಾರ ಮಾಡಿ, ಅವ್ರು ನಿಮ್ಗೆ ಸರ್ ನೀವೇ ದೇವರು ಸರ್ ಅಂತ ಹೇಳಿದಾಗ ನಿಮಗೆ ಆತ್ಮವಿಶ್ವಾಸ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಪ್ರತಿಯೊಬ್ಬರನ್ನ ಗೌರವಿಸಿದಾಗ ನಮ್ಮ ಗೌರವ ಹೆಚ್ಚಾಗುತ್ತೆ, ಜೊತೆಗೆ ಅವರ ಗೌರವ ಜಾಸ್ತಿ ಆಗುತ್ತೆ, ನಮ್ಮ ಕೀಳರಿಮೆ ಕಮ್ಮಿ ಆಗುತ್ತೆ, ಅವ್ರ ಕೀಳರಿಮೆ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಒಂದು ವಿಷಯವನ್ನ ಗಮನಿಟ್ಕೊಂಡು ಎಲ್ಲರೂ ಸಮಾನರು, ಯಾಕಂದ್ರೆ ಸಂವಿಧಾನ ಎಲ್ಲರೂ ಸಮಾನರು ಅಂತ ಹೇಳುತ್ತೆ, ಯಾರು ಕಮ್ಮಿ ಇಲ್ಲ, ಯಾರು ಜಾಸ್ತಿ ಇಲ್ಲ. ಹಾಗಾಗಿ ಅದನ್ನ ನೆನ್ಪಿಟ್ಕೊಂಡು ನಾವು ಬಾಳೋಣ. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೀಳರಿಮೆನೂ ಬೇಡ, ಸುಪೀರಿಯಾರಿಟಿನೂ ಬೇಡ, ಇನ್ಫೀರಿಯಾರಿಟಿನೂ ಬೇಡ, ನಾವೆಲ್ಲರೂ ಸಮಾನರು, ಸಮಬಾಳ್ವೆ ಅಂತ ಬದುಕಿದಾಗ ಎಲ್ಲರ ಬದುಕು ಸುಂದರ ಆಗತ್ತೆ ಅಂತ ಹೇಳಿದ್ರಿ. ಅದಕ್ಕೆ ಚಿಕಿತ್ಸೆನೂ ಇದೆ ಅಂತ ಕೂಡ ನೀವು ಅವ್ರಿಗೆ ಒಂದು ಆಶಾಕಿರಣವನ್ನ ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.